Hello students, we had already begun this lesson called as the voter. As I had told you earlier that this lesson deals with the voter and the corruption system involved in it. The corruption involved in this system. This is a story of a person, Roof, or in other words Rufus OKK. ಅವನ ಬಗ್ಗೆ he is a manipulator, he is the voter, he wants to vote, but on a certain day, on that particular day, he is put into dilemma. ಅಂದ್ರೆ ವೋಟ್ ಹಾಕೋ ಟೈಮ್ದಲ್ಲಿ ಒಂದು ವೋಟ್ ಹಾಕಬೇಕು, ಯಾರಿಗೆ ಹಾಕಬೇಕು, ಹಾಕಬಾರ್ದಂತ ಅನ್ನೋದು ಇಂಥ ಒಂದು ಪರಿಸ್ಥಿತಿದಾಗ ಬಂದು ಸಿಕ್ಕಾಕೋತಾನೆ. ಆ್ಯಂಡ್ ದೋ ಹಿ ಈಸ್ ವೆಲ್ ವರ್ಸ್ಡ್ ಇನ್ ಇಲೆಕ್ಷನ್ ಸಿಸ್ಟಮ್. ಈ ಇಲೆಕ್ಷನ್ ಸಿಸ್ಟಮ್ ಬಗ್ಗೆ ಒಳ್ಳೆಯದು ಇದು ಐತಿ. ಆ್ಯಂಡ್ ಹಿ ವರ್ಕ್ಸ್ ಆಸ್ ಎ ಕ್ಯಾಂಪೇನ್ ಬಾಯ್ ಆ್ಯಂಡ್ ಹಿ ಮ್ಯಾನಿಪ್ಯುಲೇಟ್ಸ್ ದಿ ಇಲೆಕ್ಷನ್ ಆಲ್ಸೋ. ಮೊದಲೇ ಹೇಳ್ತಾನೆ ಯಾವ ರೀತಿದಾಗ ಇಲೆಕ್ಷನ್ ಆಗ್ತೈತಿ, ಯಾರು ಆರಿಸಿ ಬರ್ತಾರಂತ ಅನ್ನೋದು ಇದ್ರ ಬಗ್ಗೆ ಎಲ್ಲ ನಾಲೆಜ್ ಇರ್ತೈತಿ. ಸೊ in our previous class we discussed about Roof. Who was Roof? Roof ಅಂತಂದು ಯಾರು? In other words Rufus OKK. short for Roof. Roof ಅಂತ ಕರೀತಿದ್ರು. and he was in the service of Marcus Abbé. He worked for Marcus Abbé, who was the Minister of Culture. Minister of Culture. And he belonged to PAP. PAP anta party. The name of the party is People's Alliance Party. People's Alliance Party. ಈ ಪಾರ್ಟಿ ಸಂಬಂಧ ಇವನು ದುಡಿತಿದ್ದ. ಆ್ಯಂಡ್ ಹಿ ವಾಸ್ ಮಿನಿಸ್ಟರ್ ಆಫ್ ಕಲ್ಚರ್ ಇನ್ ದಟ್ ಪರ್ಟಿಕ್ಯುಲರ್ ಪಾರ್ಟಿ. ಆ್ಯಂಡ್ that he was a successful minister in that party and the term was supposed to over. ಈಗ ಆ ಟರ್ಮ್ ಮುಗಿಯಾಕೆ ಬಂದಿತ್ತು. ಆ್ಯಂಡ್ ಮುಗಿಯಾಕೆ ಬರ್ತಂದ್ರೆ ಅಬ್ವಿಯಸ್ಲಿ ದೇರ್ ವಾಸ್ ಇಲೆಕ್ಷನ್ ಐತೆ ಅಂತಂದ್ರೆ ಅಬ್ವಿಯಸ್ಲಿ ಹಿ ವಾಸ್ ಕಂಟೆಸ್ಟಿಂಗ್ ಅಗೇನ್. ಮತ್ತೊಮ್ಮೆ ಕಂಟೆಸ್ಟ್ ಮಾಡತ್ತೆ. ಡೆಫಿನೆಟ್ಲಿ ಇಟ್ ವಾಸ್ ಡೆಫಿನೆಟ್ ದ್ಯಾಟ್ ಹಿ ವುಡ್ ಬಿಕಮ್ ದಿ ಮಿನಿಸ್ಟರ್ ಅಗೇನ್. ಮತ್ತೊಮ್ಮೆ ಮಿನಿಸ್ಟ್ರಿ ಹಾಗೆ ಆಗ್ತಿದ್ದ. ದಟ್ ವಾಸ್ ಫಿಕ್ಸ್ಡ್ ಬಿಕಾಸ್ ದೇರ್ ಅಲ್ಲಿ ಅಂತಂತಂದ್ರೆ ಏನಿತ್ತಂತಂದ್ರೆ ದಿ ಎಂಟೈರ್ ವಿಲೇಜ್ ಇಮೋಫಿಯಾ ಅಂತಂತಂದು ಅದು ಹಳ್ಳಿ ಏನಿತ್ತಲ್ಲ, ಇಟ್ ಆಲ್ ಬಿಲಾಂಗ್ ಟು ಹಿಮ್. ಇವನಿಗೆ ಬಿಲಾಂಗ್ ಆಗಿತ್ತು. ಆ್ಯಂಡ್ ಎವ್ರಿಬಡಿ ವರ್ ಶೋರ್ ಟು ಇಲೆಕ್ಟ್ ಹಿಮ್ ಅಗೇನ್. ದಿಸ್ ವಾಸ್ ಡ್ಯಾಮ್ ಶ್ಯೂರ್. ಮತ್ತು ಅಪೋಸಿಷನ್ ಇಟ್ ವಾಸಂಟ್ ನಾಟ್ ಎಕ್ಸಿಸ್ಟಿಂಗ್ ಎಟ್ ಆಲ್. ಅಪೋಸಿಷನ್ ಅಂತ ಒಂದಿತ್ತು, ಏನು ಇದ್ದು ಇರಲಾರ್ದಂಗೆ ಆ ರೀತಿಯಲ್ಲಿ ಇದ್ದಾಳಕ್ಕೆ ಡೆಫಿನೆಟ್ಲಿ ಹಿ ವಾಸ್ ಗೋಯಿಂಗ್ ಟು ಬಿ ರೀ-ಎಲೆಕ್ಟೆಡ್ ಅಗೇನ್. And Roof had already told him that the mindset of people had changed. mindset ಏನೈತಿಲ್ಲ ಅಂದ್ರೆ ಅವ್ರ ವಿಚಾರ ಬೇರೆ ಬೇರೆ ಆಗಿದ್ದವು. ಆದ ಎಲೆಕ್ಷನ್ದಾಗೆ ಬೇರೆ ಇತ್ತು, ಈ ಸಲ ಎಲೆಕ್ಷನ್ದಲ್ಲಿ ಒಂದು ಸ್ವಲ್ಪ ಅವ್ರ ಜನರದು ವಿಚಾರ ಏನೈತಿಲ್ಲ ಒಂದು ಸ್ವಲ್ಪ ಬದಲಾಗಿದ್ದವು. ದೇ ಆರ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಎಲ್ಸ್. ಹೋದ ಎಲೆಕ್ಷನ್ ಗತಿ ಈ ಸಲ ಆಗಂಗಿಲ್ಲ ಅಂತಂತಂದು ಅವ್ನು ಹೇಳಿದ್ದ. ಸೊ ಈ ಸಲ ಏನಾದರೂ ಅವ್ರು ಹಣ ಅದಕ್ಕೆ ಕೇಳ್ತಾರಂತ ಅನ್ನೋ ಉದ್ದೇಶದಿಂದ ಅವನು ಈಗಾಗಲೇ ಹೇಳಿಟ್ಟಿದ್ದ. And after winning the election ಆಗೋಕ್ಕಿಂತ ಮುಂಚೆ he was just an ordinary man. ಖರೆ ಇಲೆಕ್ಷನ್ ಆದ ತಕ್ಷಣ he had become much more wealthy. ಸಾಕಷ್ಟು ಸಂಪಾದನೆ ಮಾಡಿದ್ದ, ಹಣ ಸಂಪಾದನೆ ಮಾಡಿದ್ದ, ಸಂಪತ್ತು ಸಂಪಾದನೆ ಆಗಿತ್ತು. he had gained titles also. and one title is that of a doctorate ಅಂತಂತಂದು ಪದವಿ ಇದು ಸಕಟ್ ಬಂದಿತ್ತು. ಇವೆಲ್ಲ ಅವನಿಗೆ ಸರಳವಾಗಿ ಬಂದುಬಿಟ್ಟಿದ್ದು. ಇವೆಲ್ಲ ಬಂದಾಗ ಕೂಡಲೇ ಹಿ ವಾಸ್ ಎ ವೆರಿ ವೆಲ್ ನೋನ್ ಮ್ಯಾನ್. ನಾವು ಈಗ ಭಾಳ ಪ್ರಸಿದ್ಧವಾದ ವ್ಯಕ್ತಿ ಆಗಿಬಿಟ್ಟಿದ್ದ. ಸೊ ಇವೆಲ್ಲ ಬಂದಾದ ತಕ್ಷಣ
ಜನರು ಈ ಸಲ ಒಂದು ಸ್ವಲ್ಪ ಏನಪ್ಪ ಅಂತಂತಂದ್ರೆ ದೇ ಹ್ಯಾಡ್ ಥಾಟ್ ಆಫ್ ಕಂಡಕ್ಟಿಂಗ್ ದಿ ಇಲೆಕ್ಷನ್ ಇನ್ ದಿ ಡಿಫ್ರೆಂಟ್ ವೇ, ಒಂದು ಸ್ವಲ್ಪ ಬೇರೆ ರೀತಿಯಲ್ಲಿ ಪ್ರಚಾರ ಮಾಡಬೇಕು ಅಥವಾ ಬೇರೆ ರೀತಿಯಾಗಿ ಇಲೆಕ್ಷನ್ ಕಂಡಕ್ಟ್ ಮಾಡಬೇಕಂತಂದು ಯೋಚನೆ ಮಾಡ್ತಾಯಿದ್ದರು. ಕಮಿಂಗ್ ಟು ಪೇಜ್ ನಂಬರ್ 107, last paragraph. Their point was that only the other day Marcus Ibe was not too successful mission teacher. On the previous ಅಂತಂದ್ರೆ ಬಿಫೋರ್ ಬಿಕಮಿಂಗ್ ದಿ ಮಿನಿಸ್ಟರ್ ಆಫ್ ಕಲ್ಚರ್ ಹಿ ವಾಸ್ ಎ ಮಿಷನ್ ಟೀಚರ್, ಸಕ್ಸಸ್ಫುಲ್ ಮಿಷನ್ ಟೀಚರ್ ಇರಲಿಲ್ಲ. ಹಿ ವಾಸಂಟ್ ಎ ಗುಡ್ ಟೀಚರ್ ಅಂತ ವರ್ಕ್ ಮಾಡ್ತಾ ಇದ್ದ, ಮತ್ತು ಅವಾಗ ಸಕ್ಸಸ್ಫುಲ್ ಅಂತ ಏನಿರಲಿಲ್ಲ, ಒಳ್ಳೆ ಟೀಚರ್ ಅಂತ ಇರಲಿಲ್ಲ ಅವನು. ದೆನ್ ಪಾಲಿಟಿಕ್ಸ್ ಹ್ಯಾಡ್ ಕಮ್ ಇನ್ ಟು ದಿಯರ್ ವಿಲೇಜ್ ಆ್ಯಂಡ್ ಹಿ ಅಡ್ವೈಸ್ಲಿ ಜಾಯಿಂಡ್ ಅಪ್. ಅವಾಗ ಏನಾಗಿತ್ತಪ್ಪ, ಅವನು ಇನ್ನೂ ಸಕ್ಸಸ್ಫುಲ್ ಟೀಚರ್ ಇರಲಿಲ್ಲ, ಅವಾಗ ಪಾಲಿಟಿಕ್ಸ್ ಅನ್ನೋದು ಅವರ ಹಳ್ಳಿಗೆ ಬಂತು. ರಾಜಕೀಯ ಅಂತ ಅನ್ನೋದು ಇವ್ರ ಹಳ್ಳಿಗೆ ಬಂದಾದ ತಕ್ಷಣ ಏನಾಯಿತು, ಇವೇನು ಮಾಡ ಟೀಚರ್ ಜಾಬ್ ಬಿಟ್ಟು ಪಾಲಿಟಿಕ್ಸ್ ಸೇರ್ಕೊಂಡು ಬಿಟ್ಟಿದ್ದ. ಸಮ್ ಸೆಟ್ ಜಸ್ಟ್ ಇನ್ ದ ಟೈಮ್ ಟು ಅವಾಯ್ಡ್ ಇಮಿನೆಂಟ್ ಡಿಸ್ಮಿಸಲ್ ಅರೈಸಿಂಗ್ ಫ್ರಮ್ ಅ ಫೀಮೇಲ್ ಟೀಚರ್ಸ್ ಕಂಪ್ಲೇಂಟ್. ಒಬ್ಬೊಬ್ರು ಏನು ಹೇಳ್ತಾರೋ, ಯಾಕೆ ಅವನು ಶಾಲೆ ಬಿಟ್ಟಬೇಕಾಯ್ತು ಅಥವಾ ಟೀಚರ್ ಯಾಕೆ ಬಿಡಬೇಕಾಯ್ತಪ್ಪ ಅಂತಂತಂದ್ರೆ, ಫೀಮೇಲ್ ಟೀಚರ್ಸ್ ಇದ್ದವರು ಅವನ ಮ್ಯಾಗ ಕಂಪ್ಲೇಂಟ್ ಕೊಡೋರಿದ್ರು. ಯಾಕೆ ನೀವು ಸರಿ ಇಲ್ಲ ಅಂತಂತಂದು ಕಂಪ್ಲೇಂಟ್ ಕೊಡೋರಿದ್ರು. ಆ ಕಂಪ್ಲೇಂಟ್ ಕೊಡೋಕ್ಕಿಂತ ಮುಂಚೆ ಇವನೇನು ಮಾಡಿದ್ದ, ಹಿ ಹ್ಯಾಡ್ ಲೆಫ್ಟ್ ಟೀಚಿಂಗ್ ಪ್ರೊಫೆಷನ್. ಇಮಿನೆಂಟ್ ಡಿಸ್ಮಿಸಲ್ ಅರೈಸಿಂಗ್ ಫ್ರಮ್ ಫೀಮೇಲ್ ಟೀಚರ್ಸ್ ಕಂಪ್ಲೇಂಟ್. ಯಾವಕ್ಕೆ ಬೇಕಿ ಫೀಮೇಲ್ ಟೀಚರ್ ಇದ್ದಕ್ಕೆ ಆಕಿ ಅವನ ಅಗೇನ್ಸ್ಟ್ ವಿರುದ್ಧ ಕಂಪ್ಲೇಂಟ್ ಮಾಡೋಕ್ಕಿದ್ರು. ಮತ್ತು ಆ ಟೈಮ್ದಲ್ಲಿ ಏನು ಮಾಡೋರಿದ್ರು, ಆಕಿ ಕಂಪ್ಲೇಂಟ್ ಮಾಡಬೇಕು, ಅವನಿಗೆ ಹೊರಗೆ ಹಾಕೋಕ್ಕಿಂತ ಮುಂಚೆ ಅವನೇನು ಮಾಡಿದ, ಅವಾಗೆ ಬಿಟ್ಟಿದ್ದ. ಟುಡೇ ಹಿ ವಾಸ್ ಚೀಫ್ ದಿ ಆನರೇಬಲ್. ಇವತ್ತು ಗೌರವಸ್ಥ ಅದ ಟೀಚರ್ ಸರಿಯಾಗಿ ಪಾಠ ಕಲಿಸ್ಲಿಕ್ಕೆ ಬರ್ತಿರಲಿಲ್ಲ, ಟೀಚರ್ದಿಂದ ಕಂಪ್ಲೇಂಟು ಬರತ್ತಿದ್ದು. ಆ ಟೈಮ್ದಲ್ಲಿ ಬಿಟ್ಟ, ಈಗ ಅಗ್ದಿ ಗೌರವಸ್ಥ ಆಗಿಬಿಟ್ಟಿದ್ದಾನು. ಹಿ ಹ್ಯಾಡ್ 2 ಲಾಂಗ್ ಕಾರ್ಸ್. ಅವನ ಹತ್ರ 2 ದೊಡ್ಡ ಕಾರ್ಗಳು ಇದ್ದು. ಆ್ಯಂಡ್ ಹ್ಯಾಡ್ ಜಸ್ಟ್ ಬಿಲ್ಡ್ ಹಿಮ್ಸೆಲ್ಫ್ ದ ಬಿಗ್ಗೆಸ್ಟ್ ಹೌಸ್ ಎನಿವನ್ ಹ್ಯಾಡ್ ಸೀನ್ ಇನ್ ದೀಸ್ ಪಾರ್ಟ್ಸ್. ಒಂದು ದೊಡ್ಡ ಮನೆಯೂ ಕಟ್ಟಿಸ್ಬಿಟ್ಟಿದ್ದ. ಅಲ್ಲಿ ಯಾರ ಹತ್ರನೂ ಅಷ್ಟು ದೊಡ್ಡ ಮನೆ ಇರಲಿಲ್ಲ. ಬಟ್ ಲೆಟ್ ಇಟ್ ಬಿ ಸೆಡ್ ದಟ್ ನನ್ ಆಫ್ ದೀಸ್ ಸಕ್ಸಸ್ ಹ್ಯಾಡ್ ಗಾನ್ ಟು ಮಾರ್ಕಸ್ ಹೆಡ್. ಇಷ್ಟೆಲ್ಲ ಯಶಸ್ವಿಯಾಗಿದ್ರು, ಕಾರ್ಗಳಿದ್ದು, ಮನೆಗಳಿದ್ದು, ಹಿ ವಾಸ್ ದ ಮಿನಿಸ್ಟರ್. ಇಷ್ಟ ಆದ್ರೂ ಇದೇನಿತ್ತು, ಅವನಿಗೆ ಎದ್ರ ಬಗ್ಗೆ ಗರ್ವ ಇರಲಿಲ್ಲ. ಎದ್ರ ಬಗ್ಗೆ ಗರ್ವ ಅಂತ ಅನ್ನೋದು ಇರಲಿಲ್ಲ. ಹಿ ಡಿಡ್ಂಟ್ ಹ್ಯಾವ್ ಎನಿ ಪ್ರೈಡ್ ಆಫ್ ಹಿಮ್ಸೆಲ್ಫ್. ಹಿ ವಾಸ್ ದ ಸಿಂಪಲ್ ಮ್ಯಾನ್ ಆ್ಯಸ್ ಅರ್ಲಿಯರ್. ಇಷ್ಟೆಲ್ಲ ಇದ್ರೂ ಎಲ್ಲಿಯೂ ಹೆಮ್ಮೆ ತೋರಿಸ್ಕೊಡ್ತಿರಲಿಲ್ಲ. ಆ್ಯಸ್ ವೆಲ್ ದೇ ಮೈಟ್ ಹಿ ರಿಮೈನ್ಡ್ ಡಿವೋಟೆಡ್ ಟು ಹಿಸ್ ಪೀಪಲ್. ಅವ್ನು ಜನರ ಸಂಬಂಧ ಏನು ಬೇಕಾದ ಮಾಡೋಕ್ಕೆ ತಯಾರಿದ್ದ. ಏನಾದ್ರೂ ಜನರ ಸಂಬಂಧ ಅವನು ದುಡಿತಿದ್ದ. ವೆನ್ ಎವರ್ ಹಿ ಕುಡ್ ಹಿ ಲೆಫ್ಟ್ ದಿ ಗುಡ್ ಥಿಂಗ್ಸ್ ಆಫ್ ದಿ ಕ್ಯಾಪಿಟಲ್ ಆ್ಯಂಡ್ ರಿಟರ್ನ್ ಟು ಹಿಸ್ ವಿಲೇಜ್. ಯಾವಾಗ ಅವಕಾಶ ಸಿಗ್ತಿತ್ತು ಅವಾಗ ಕ್ಯಾಪಿಟಲ್ ಎಲ್ಲಿ ಇರ್ತಿದ್ದಲ್ಲ ಅಲ್ಲಿಂದ ಬಿಟ್ಟು ಸರಳವಾಗಿ ತನ್ನ ಹಳ್ಳಿಗೆ ಬರ್ತಿದ್ದವನು. ವಿಚ್ ಹ್ಯಾಡ್ ನೀದರ್ ರನ್ನಿಂಗ್ ವಾಟರ್ ನಾರ್ ಎಲೆಕ್ಟ್ರಿಸಿಟಿ. ಇವನ ಹಳ್ಳಿ ಒಳಗೆ ಏನಿತ್ತು ಅಂತಂತಂದ್ರೆ, ಅಲ್ಲಿ ಕುಡಿಯೋ ನೀರೂ ಇರಲಿಲ್ಲ, ಅಥವಾ ಅಲ್ಲಿ ಎಲೆಕ್ಟ್ರಿಸಿಟಿನೂ ಇರಲಿಲ್ಲ, ವಿದ್ಯುತ್ತೂ ಇಲ್ಲ, ನೀರೂ ಇಲ್ಲ ಅಂಥದ್ದು ಒಂದು ಹಳ್ಳಿ ಅದು. ಆಲ್ದೋ ಹಿ ಹ್ಯಾಡ್ ಲೇಟ್ಲಿ ಇನ್ಸ್ಟಾಲ್ಡ್ ಅ ಪ್ರೈವೇಟ್ ಪ್ಲಾಂಟ್ ಟು ಸಪ್ಲೈ ಎಲೆಕ್ಟ್ರಿಸಿಟಿ ಟು ಹಿಸ್ ನ್ಯೂ ಹೌಸ್. ಅವನು ಹೊಸ ಮನೆಗೆ ಏನು ಮಾಡಿದ್ದ, ಎಲೆಕ್ಟ್ರಿಸಿಟಿ ಬರುವಂಗಾಗಿತ್ತು. ಅವನ ಮನೆಗೆ ಎಲೆಕ್ಟ್ರಿಸಿಟಿ ಇತ್ತು. ಹಿ ಹ್ಯಾಡ್ ಎಲೆಕ್ಟ್ರಿಸಿಟಿ ಟು ಹಿಸ್ ಓನ್ ಹೋಮ್. ಪ್ರೈವೇಟ್ ಪ್ಲಾಂಟ್ ಟು ಸಪ್ಲೈ ಎಲೆಕ್ಟ್ರಿಸಿಟಿ ಟು ಹಿಸ್ ನ್ಯೂ ಹೌಸ್. ಹಿ ನ್ಯೂ ದಿ ಸೋರ್ಸ್ ಆಫ್ ಹಿಸ್ ಗುಡ್ ಫಾರ್ಚೂನ್ ಅಂದ್ರೆ ಅದೃಷ್ಟ. ಅವನ ಅದೃಷ್ಟ ಏನಪ್ಪ, ಅವನಿಗೆ ಗೊತ್ತಿತ್ತು ಅವನು ಯಾಕೆ ಇಷ್ಟು ಮುಂದೆ ಬರೋಕೆ ಅಥವಾ ಅವನು ಯಾಕೆ ಇಷ್ಟು ಸಕ್ಸಸ್ಫುಲ್ ಅದಾನಂತ ಅನ್ನೋದು ಅವನಿಗೆ ಒಳ್ಳೆಯ ರೀತಿಯಾಗಿ ಗೊತ್ತಿತ್ತು. ಅನ್ಲೈಕ್ ದಿ ಲಿಟಲ್ ಬರ್ಡ್ ಹೂ ಏಟ್ ಆ್ಯಂಡ್ ಡ್ರ್ಯಾಂಕ್ ಆ್ಯಂಡ್ ವೆಂಟ್ ಔಟ್ ಟು ಚಾಲೆಂಜ್ ಹಿಸ್ ಪರ್ಸನಲ್ ಸ್ಪಿರಿಟ್. ಅಂದರೆ ಇಟ್ ಈಸ್ ಜಸ್ಟ್ ಅ ಪ್ರೊವರ್ಬ್ ಸೇಯಿಂಗ್ ದ್ಯಾಟ್ ಹಿ ನ್ಯೂ ಯಾರ ಕಡೆಯಿಂದ ಇವ ಯಶಸ್ವಿಯಾಗಿದ್ದಾನೆ, ಯಾರ ಕಡೆಯಿಂದ ಇವ ಆರಿಸಿ ಬಂದಾನ, ಅವ್ರಿಗೆ ಏನು ಮಾಡೋದು ಮಾಡಬೇಕಂತ. ತಿಂದು ಉಂಡು ಹಾರು ಹೋಗುವ ಹಕ್ಕಿ ಹಂಗಂತಲ್ಲ. ಮಾರ್ಕಸ್ ಹ್ಯಾಡ್ ಕ್ರಿಸ್ಟನ್ ಟು ಹೀಸ್ ನ್ಯೂ ಹೌಸ್ ಯುಮೋಫಿಯಾ ಮ್ಯಾನ್ಷನ್. ಅವನು ಏನು ಮಾಡಿದ್ದ, ಅವನು ಹೊಸ ಮನೆ ಏನು ಕಟ್ಸಿದ್ದಲ್ಲ, ದೊಡ್ಡ ಮನೆ ಕಟ್ಸಿದ್ದಲ್ಲ, ಆ ಮನೆಗೆ ಏನಂತ ಹೆಸರಿಟ್ಟಿದ್ದ, ಯುಮೋಫಿಯಾ ಮ್ಯಾನ್ಷನ್. ಆ ಹಳ್ಳಿ ಹೆಸರನ್ನ ಆ ಬಿಲ್ಡಿಂಗಕ್ಕೆ ಇಟ್ಬಿಟ್ಟಿದ್ದ. ಯುಮೋಫಿಯಾ ಇಸ್ ದಿ ನೇಮ್ ಆಫ್ ಹಿಸ್ ವಿಲೇಜ್. ಅವನ ಹಳ್ಳಿದು ಹೆಸರು ಏನಪ್ಪ, ಯುಮೋಫಿಯಾ. ಅವನ ಮನೆ ಹೆಸರು ಯುಮೋಫಿಯಾ ಮ್ಯಾನ್ಷನ್ ಅಂತಂತಂದು ಇಟ್ಬಿಟ್ಟಿದ್ದ. ಇನ್ ಆನರ್ ಆಫ್ ಹಿಸ್ village, and he had slaughtered 5 bulls and countless goats to entertain the people on the day it was opened by Archbishop. ಇದು ಮನೆ ಓಪನಿಂಗ್ ಆಗೋ ಟೈಮ್ದಲ್ಲಿ, ಆ್ಯಂಡ್ ದಿಸ್ ಹೌಸ್ ವಾಸ್ ಟು ಬಿ ಓಪನ್ಡ್. ಹೊಸ ಮನೆ ಕಟ್ಸಿದ ಓಪನಿಂಗ್ ದಿವಸ ಏನು ಮಾಡ್ದಂತಂದ್ರೆ 5 ಬುಲ್ಸ್, 5 ಬುಲ್ಸ್ ಅಂತಂದ್ರೆ 5 ಗೋಡಿಗಳು, ಮತ್ತು ಕೌಂಟ್ಲೆಸ್ ಗೋಟ್, 100 ಆಡುಗಳು ಅಂದರೆ ಕುರಿಗಳು, ಸಾಕಷ್ಟು ಕುರಿಗಳನ್ನು ಕತ್ತರಿಸಿದ್ದ.
goes to entertain the people on the day it was opened by Archbishop. Archbishop is the head of the church. ಒಂದು ಚರ್ಚ್ದ ಮುಖ್ಯಸ್ಥ ಏನಿರ್ತಾನಲ್ಲ ಅವ ಇದ್ದವನು ಆ ಓಪನಿಂಗ್ ಸೆರೆಮನಿಗೆ ಬಂದಿದ್ದ. ಆ ದಿವಸ ಸಾಕಷ್ಟು ಗೋಳಿಗಳು ಮತ್ತು ಕುರಿಗಳು ಸೆಲೆಬ್ರೇಟ್ ಮಾಡೋ ಸಂಬಂಧ ದೇ ಹ್ಯಾಡ್ ಸ್ಲಾಟರ್ಡ್. ಎವ್ರಿ ಒನ್ ವಾಸ್ ಫುಲ್ ಆಫ್ ಪ್ರೈಸ್ ಫಾರ್ ಹಿಮ್. ಎಲ್ಲರೂ ಅವನಿಗೆ ಹೊಗಳ್ತಿದ್ರು, ಇಲ್ಲಪ್ಪ ನಮ್ಮ ಮಾರ್ಕಸೇಬೆ ಏನು ಚಲೋ ಕೆಲಸ ಮಾಡ್ದ, ಎಂಥ ಚಲೋ ಊಟ ಕೊಡತಾನು, ದೊಡ್ಡ ಪ್ರಮಾಣದಲ್ಲಿ ಓಪನಿಂಗ್ ಸೆಲೆಬ್ರೇಟ್ ಮಾಡ್ದಂತಂತಂದು ಎಲ್ಲರೂ ಖುಷಿದ್ರು. ಒನ್ ಮ್ಯಾನ್ ಸೈಡ್ ಹತ್ರದಾಗ ಒಬ್ಬ ವ್ಯಕ್ತಿ ಏನಂತ ಹೇಳ್ತಾನೋ, ಅವರ್ ಸನ್ ಈಸ್ ಅ ಗುಡ್ ಮ್ಯಾನ್, ನಮ್ಮ ಮಗ ಅಂತಂತಂದ್ರೆ ಮಾರ್ಕಸ್ ಎಬೆ ಈಸ್ ಎ ಗುಡ್ ಪರ್ಸನ್ ಅಂತ. ಈಸ್ ಎ ಗುಡ್ ಪರ್ಸನ್, ಒಳ್ಳೆಯ ವ್ಯಕ್ತಿ. ಹಿ ಈಸ್ ನಾಟ್ ಲೈಕ್ ದಿ ಮಾಟರ್ ವಿಚ್ ಆ್ಯಸ್ ಸೂನ್ ಆ್ಯಸ್ ಫುಡ್ ಕಮ್ಸ್ ಇಟ್ಸ್ ವೇ ಇಟ್ ಟರ್ನ್ಸ್ ಇಟ್ಸ್ ಬ್ಯಾಕ್ ಆನ್ ದಿ ಗ್ರೌಂಡ್. ಹಿಂಗಲ್ಲ, ಒಬ್ಬ ಏಲಿಯನ್ ಮಾಡರ್ನ್ ಫಾರಿನರ್. ಆವಾಗ ಇವನ್ ದಿಸ್ ಪ್ಲೇಸ್ ವಾಸ್ captivated by Britishers.